ನಮಸ್ಕಾರ ಸ್ನೇಹಿತರೆ. ಕರಾವಳಿಯಲ್ಲಿ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಿದ ಕಾಕಿಗಳ ವರ್ಗಾವಣೆಗೆ ಒತ್ತಡ ಹೆಚ್ಚಾಗಿದೆ. ಅವರೇ ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಮತ್ತು ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ. ಹಾಗಾದ್ರೆ ಈ ಡೈನಾಮಿಕ್ ಕಾಪ್ಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಇವರು ಹೋದಲ್ಲೆಲ್ಲ ದಂಧೆಕೋರರು, ಪುಡಿ ರೌಡಿಗಳು ಬಾಲ ಅಡಿ ಹಾಕೊಳ್ಳೋದು ಯಾಕೆ? ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾಫಿಯಾ ಕ್ಲೀನ್ ಮಾಡಿದ್ದು ಹೇಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಇಬ್ಬರು ಅಧಿಕಾರಿಗಳ ಪೈಕಿ ಮೊದಲಿಗೆ ಅರುಣ್ ಕೆ ಬಗ್ಗೆ ನೋಡೋಣ. IPS ಅರುಣ್ ಹಿನ್ನೆಲೆ ಏನು? ಡಾಕ್ಟರ್ ಅರುಣ್ ಕೆ ಕರ್ನಾಟಕದ ಪ್ರಾಮಾಣಿಕ IPS ಅಧಿಕಾರಿಗಳಲ್ಲಿ ಒಬ್ಬರು. ಇವರು 1988ರ ಏಪ್ರಿಲ್ 19ರಂದು ತಮಿಳುನಾಡಿನಲ್ಲಿ ಜನಿಸಿದ್ರು. ಪುದುಚೇರಿ ಮೆಡಿಕಲ್ ಸೈನ್ಸ್ ಕಾಲೇಜಿನಿಂದ MBBS ಪಡ್ಕೊಂಡ್ರು. ಇದಾದ್ಮೇಲೆ ವೈದ್ಯರಾಗಿ ಕೆಲಸ ಶುರು ಮಾಡಿದ್ರು. ಹಲವು ವರ್ಷಗಳವರೆಗೆ ವೈದ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡ್ರು. ಆದ್ರೆ ನಂತರದಲ್ಲಿ ಇವರಿಗೆ IPS ಅಧಿಕಾರಿ ಆಗುವ ಕನಸು ಚಿಗುರೊಡೆಯಿತು. UPSC ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ರು. ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿ ಸೇವೆ ಶುರು ಮಾಡಿದ್ರು. ಪದೇ ಪದೇ ಟ್ರಾನ್ಸ್ಫರ್ ಭಾಗ್ಯ. IPS ಅಧಿಕಾರಿಯಾಗಿ ಕೆಲಸ ಶುರು ಮಾಡಿದ ಅರುಣ್ ಕೆ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ಮಾಡಿದ್ರು. ಆದ್ರೆ ಈ ದೇಶದಲ್ಲಿ ದಕ್ಷ ಅಧಿಕಾರಿಗಳು ಒಂದು ಕಡೆ ಇದ್ದು ಕೆಲಸ ಮಾಡೋಕೆ ಈ ವ್ಯವಸ್ಥೆ ಬಿಡೋದಿಲ್ಲ. ಅದೇ ರೀತಿ ಪದೇ ಪದೇ ಇವರನ್ನ ಟ್ರಾನ್ಸ್ಫರ್ ಮಾಡಲಾಯಿತು. ಚಿತ್ರದುರ್ಗ, ವಿಜಯನಗರ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿದ್ರು. ಇದಾದ್ಮೇಲೆ 2023ರಲ್ಲಿ ಎಲೆಕ್ಷನ್ಗೂ ಮುಂಚೆ ಇವರನ್ನ ದಾವಣಗೆರೆ SP ಆಗಿ ವರ್ಗಾವಣೆ ಮಾಡಲಾಯಿತು. ಅರುಣ್ ದಾವಣಗೆರೆಗೆ ಬರುವಾಗ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ವು. ಅದರಲ್ಲೂ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇತ್ತು. ಅದರಲ್ಲಿ ಸ್ಥಳೀಯ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಕೂಡ ಸೇರ್ಕೊಂಡಿದ್ರು. ದಾವಣಗೆರೆಯಲ್ಲಿ ಅಕ್ರಮಗಳಿಗೆ ಬ್ರೇಕ್. ಡಾಕ್ಟರ್ ಅರುಣ್ ದಾವಣಗೆರೆಯ SP ಆಗ್ತಿದ್ದಂತೆ ಜಿಲ್ಲೆಯಲ್ಲಿ ನಡೀತಾ ಇದ್ದ ಎಲ್ಲ ಅಕ್ರಮಗಳಿಗೆ ಬ್ರೇಕ್ ಹಾಕೋಕೆ ಮುಂದಾದ್ರು. ಇಸ್ಪೀಟ್, OC ಅಂತಹ ಕಾನೂನು ಬಾಹಿರ ಚಟುವಟಿಕೆಗಳು ಬಂದಾದ್ವು. ಎಲ್ಲಕ್ಕಿಂತ ಹೆಚ್ಚಾಗಿ ಅಕ್ರಮ ಮರಳು ದಂಧೆಯನ್ನು ಕೂಡ ತಡೆದು ಬಿಟ್ರು. ಇದರಲ್ಲಿ ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ರಿಂದ ಒತ್ತಡ ಜಾಸ್ತಿ ಆಯ್ತು. ಹೊಸ ಸರ್ಕಾರ ಬಂದ ಮೇಲೆ ಆ ಭಾಗದ ರಾಜಕಾರಣಿಗಳು ಡಾಕ್ಟರ್ ಅರುಣ್ ವರ್ಗಾವಣೆಗೆ ಆಗ್ರಹಿಸಿದ್ರು. ಅದರಂತೆ ಹೊಸ ಸರ್ಕಾರ ಬಂದ ಕೆಲವೇ ತಿಂಗಳಲ್ಲಿ ಅರುಣ್ ರನ್ನ ಟ್ರಾನ್ಸ್ಫರ್ ಮಾಡಲಾಯಿತು. ಇದರಿಂದ ದಂಧೆಕೋರರಿಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು. ಇದಾದ್ಮೇಲೆ ಕಲಬುರಗಿಯ ಪೊಲೀಸ್ ತರಬೇತಿ ಕೇಂದ್ರದ ಪ್ರಾಚಾರ್ಯರಾಗಿಯೂ ಕೆಲಸ ಮಾಡಿದ್ರು. ನಂತರ 2023ರ ಅಂತ್ಯದಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ವರ್ಗಾವಣೆ ಆದ್ರು. ಅಲ್ಲೂ ಅದ್ಭುತವಾಗಿ ಕೆಲಸ ಮಾಡಿದ ಅರುಣ್ 2024-25ನೇ ಸಾಲಿನಲ್ಲಿ DG-IGP ಇಂದ ಪ್ರಶಂಸಾ ಪದಕವನ್ನ ಕೂಡ ಪಡ್ಕೊಂಡ್ರು. ಡಾಕ್ಟರ್ ಅರುಣ್ ಕೆ ಅವರನ್ನ ಇದೇ ವರ್ಷ ಮೇ ತಿಂಗಳಲ್ಲಿ ದಕ್ಷಿಣ ಕನ್ನಡ SP ಆಗಿ ವರ್ಗಾವಣೆ ಮಾಡಲಾಯಿತು. ಸುಧೀರ್ ರೆಡ್ಡಿ ಯಾರು? ಸುಧೀರ್ ಕುಮಾರ್ ರೆಡ್ಡಿ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ 1983ರ ಮಾರ್ಚ್ 22ರಂದು ಜನಿಸಿದ್ರು. ಚಿಕ್ಕಂದಿನಿಂದಲೂ ಇವರಿಗೆ IAS ಅಧಿಕಾರಿಯಾಗುವ ಕನಸು ಇತ್ತು. ಆದ್ರೆ ತಂದೆ ತಾಯಿ ಒತ್ತಾಯ ಮಾಡಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಿದ್ರು. BTech MA ಕಂಪ್ಲೀಟ್ ಮಾಡಿದ ಸುಧೀರ್ ಕುಮಾರ್ ರೆಡ್ಡಿ ತಮ್ಮ ಕನಸನ್ನ ಬೆನ್ನತ್ತಿದ್ರು. 2009ರಲ್ಲಿ UPSC ಪರೀಕ್ಷೆ ಬರೆದು ಪಾಸ್ ಮಾಡ್ಕೊಂಡ್ರು. IAS ಅಧಿಕಾರಿ ಆಗುವ ಕನಸು ಸ್ವಲ್ಪದ್ರಲ್ಲೇ ಮಿಸ್ ಆಯಿತು. ಹೀಗಾಗಿ 2010ರಲ್ಲಿ ಕರ್ನಾಟಕ ಕೇಡರ್ IPS ಅಧಿಕಾರಿಯಾಗಿ ಕೆಲಸ ಶುರು ಮಾಡಿದ್ರು. ಸುಧೀರ್ ಕುಮಾರ್ಗೂ ವರ್ಗಾವಣೆ ಭಾಗ್ಯ. ಸುಧೀರ್ ಕುಮಾರ್ ರೆಡ್ಡಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಮಂಡ್ಯ, ಚಿಕ್ಕಬಳ್ಳಾಪುರ, ಬೀದರ್, ಬೆಳಗಾವಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ SP ಆಗಿ ಕೆಲಸ ಮಾಡಿದ್ದಾರೆ. ಶರತ್ ಮಡಿವಾಳ ಹತ್ಯೆ ಆದಾಗ ಇಡೀ ದಕ್ಷಿಣ ಕನ್ನಡ ಹೊತ್ತಿ ಉರಿದಿತ್ತು. ಆಗ ಇವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯ SP ಯನ್ನಾಗಿ ನಿಯೋಜನೆ ಮಾಡಲಾಯಿತು. ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಪರಿಸ್ಥಿತಿಯನ್ನ ಫುಲ್ ಕಂಟ್ರೋಲ್ಗೆ ತಂದಿದ್ರು ಸುಧೀರ್ ಕುಮಾರ್ ರೆಡ್ಡಿ. ಜೊತೆಗೆ ಗಲಾಟೆಗೆ ಕಾರಣವಾಗೋ ಕಿಡಿಗೇಡಿಗಳನ್ನ ಗಡೀಪಾರು ಮಾಡಲು ಶುರು ಮಾಡಿದ್ರು. ಇದು ರಾಜಕಾರಣಿಗಳಿಗೆ ಇಷ್ಟವಾಗಲಿಲ್ಲ. ಹೀಗಾಗಿ ಮತ್ತೆ ಇವರನ್ನ ವರ್ಗಾವಣೆ ಮಾಡಿದ್ರು. ನಂತರದಲ್ಲಿ ಇವರು ಕರ್ನಾಟಕ ಕೇಡರ್ನಿಂದ ಆಂಧ್ರ ಪ್ರದೇಶ ಕೇಡರ್ಗೆ ಡೆಪ್ಯುಟೇಷನ್ ಮೇಲೆ ತೆರಳಿದ್ರು. ಅಲ್ಲೂ ಹಲವು ಜಿಲ್ಲೆಗಳಲ್ಲಿ SP ಆಗಿ ಕೆಲಸ ಮಾಡಿದ್ರು. ಇದಾದ್ಮೇಲೆ ಮತ್ತೆ ಕರ್ನಾಟಕಕ್ಕೆ ಬಂದ ಇವರು ಇಂಟೆಲಿಜೆನ್ಸ್ ವಿಭಾಗದ IGP ಆಗಿ ಸೇವೆ ಸಲ್ಲಿಸಿದ್ರು. ಇವರು 2024ರ ಮೇ ತಿಂಗಳಲ್ಲಿ ಮಂಗಳೂರಿಗೆ ಕಮಿಷನರ್ ಆಗಿ ಬಂದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಇಬ್ಬರು ಮಾಡಿದ್ದೇನು? 2024ರ ಮೇ ತಿಂಗಳಲ್ಲಿ ಅರುಣ್ ದಕ್ಷಿಣ ಕನ್ನಡ SP ಆಗಿ ಮತ್ತು ಸುಧೀರ್ ಕುಮಾರ್ ಮಂಗಳೂರು ಕಮಿಷನರ್ ಆಗಿ ಬಂದರು. ಆಗ ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಲವು ದಂಧೆಗಳು ನಡೀತಾ ಇದ್ವು. ಕೋಮು ಗಲಭೆಗಳು ಕೂಡ ಹೆಚ್ಚಿದ್ವು. ಆದರೆ ಇವರು ಬಂದ ಬಳಿಕ ಕಳೆದ 6-7 ತಿಂಗಳಿಂದ ಇಲ್ಲಿ ಒಂದೂ ಕೋಮು ಗಲಭೆ, ಗಲಾಟೆಗಳು ನಡೆದಿಲ್ಲ.
ಜೊತೆಗೆ ಮರಳು ಗಣಿಗಾರಿಕೆ, ಕೆಂಪು ಕಲ್ಲು ಸಾಗಣೆ, ಮಟ್ಕ ಮತ್ತು ಜೂಜಾಟದ ಅಡ್ಡೆಗಳನ್ನ ಸಂಪೂರ್ಣವಾಗಿ ಮಟ್ಟ ಹಾಕಿದ್ದಾರೆ. ಇದರಿಂದ ಮಾಫಿಯಾಗಳು, ದಂಧೆಕೋರರು ಮತ್ತು ಅವರ ಎಂಜಲು ನೆಕ್ಕುವ ಕೆಲ ರಾಜಕಾರಣಿಗಳು ರೋಸಿ ಹೋಗಿದ್ದಾರೆ. ಹೀಗಾಗಿ ಈ ಖಡಕ್ ಅಧಿಕಾರಿಗಳ ವರ್ಗಾವಣೆಗೆ ಒತ್ತಡ ಹೇರ್ತಿದ್ದಾರೆ ಅಂತ ವರದಿಯಾಗಿದೆ. ಸ್ನೇಹಿತರೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಫಿಯಾಗಳ ಉಸಿರು ಕಟ್ಟಿಸಿರುವ ರಿಯಲ್ ಸಿಂಗಂಗಳ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಇವರ ವರ್ಗಾವಣೆ ಆದ್ರೆ ಪ್ರಾಮಾಣಿಕತೆ ವಿರುದ್ಧ ಮಾಫಿಯಾಗಳು ಗೆದ್ದಂತೆ ಆಗ್ಬಿಡುತ್ತೆ. ಸೊ ಸರ್ಕಾರ ಏನ್ ಮಾಡುತ್ತೆ ಅಂತ ಕಾದು ನೋಡ್ಬೇಕು. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.